ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಚೆರ್ಕಳ ಕಲ್ಲಡ್ಕ ರಸ್ತೆಯ ಶೋಚನೀಯ ಅವಸ್ಥೆ ಖಂಡಿಸಿ ಜನಪರ ಕ್ರಿಯಾ ಸಮಿತಿ ವತಿಯಿಂದ ತಿರುವನಂತಪುರದ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ವಿನೂತನ ರೀತಿಯಲ್ಲಿ ನಡೆಯಿತು ಚೀರಾಟ ಪ್ರತಿಭಟನೆ. ಶಾಸಕ ಪಿಸಿ ಜಾರ್ಜ್ ಉದ್ಘಾಟನೆ. ಅಫ್ಘಾನಿಸ್ತಾನದಲ್ಲಿ ನಡೆದ ಡ್ರೋನ್ ದಾಳಿಗೆ ಐಸಿಸ್ಗೆ ಸೇರಿದ ಕಾಸರಗೋಡ್ನ 2 ಬಲಿ. ಎನ್ಐಎಯಿಂದ ನಡೆಯುತ್ತಿದೆ ತನಿಖೆ. ಮದೂರು ಶ್ರೀ ಮದನಂತೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ನಡೆಯಿತು ಮಹಾರುದ್ರ ಯಾಗ ಲಕ್ಷಾರ್ಚನೆ ಕಾರ್ಯ. ಸಹಸ್ರಾರು ಭಕ್ತರು ಭಾಗಿ. ಮ್ಯಾಜಿಸ್ಟ್ರೇಟ್ ವಿಕೆ ಉನ್ನಿಕೃಷ್ಣನ್ ಆತ್ಮಹತ್ಯಾ ಪ್ರಕರಣ. ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಿಂದ ಹೇಳಿಕೆ ದಾಖಲಿಸಲು ತನಿಖಾ ತಂಡಕ್ಕೆ ಒಪ್ಪಿಗೆ ನೀಡಿದ ಹೈಕೋರ್ಟ್. ಕಾಸರಗೋಡು ಸರ್ಕಾರಿ ಕಾಲೇಜಿಗೆ 60ರ ಸಂಭ್ರಮ. ವಿದ್ಯಾರ್ಥಿಗಳಿಂದ ಸೋಮವಾರ ನಡೆಯಿತು ಹರ್ಷೋಲ್ಲಾಸ ಮೆರವಣಿಗೆ. ಕೇರಳ ಎನ್ಜಿಒ ಅಸೋಸಿಯೇಷನ್ ವತಿಯಿಂದ ನಡೆಯಿತು ಶಿಬಿರ. ಮಂಜೇಶ್ವರ ತೂಮಿನಾಡು ಅರಬ್ ರೈಡರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ನಡೆದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಮುಕ್ತಾಯ. ಕುಂಜತ್ತೂರಿನ ಅರಸು ಮಜಲ್ ತಂಡ ಚಾಂಪಿಯನ್. ಇದೀಗ ವಾರ್ತೆಗಳು ವಿವರವಾಗಿ. ಚೆರ್ಕಳ ಕಲ್ಲಡ್ಕ ರಸ್ತೆಯ ಶೋಚನೀಯ ಅವಸ್ಥೆ ಖಂಡಿಸಿ ಜನಪರ ಕ್ರಿಯಾ ಸಮಿತಿ ವತಿಯಿಂದ ವಿನೂತನ ರೀತಿಯಲ್ಲಿ ಚಳವಳಿ ನಡೆಯಿತು. ತಿರುವನಂತಪುರದ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಚೆರ್ಕಳ ಕಲ್ಲಡ್ಕ ರಸ್ತೆಯ ಶೋಚನೀಯ ಅವಸ್ಥೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜನಪರ ಕ್ರಿಯಾ ಸಮಿತಿ ವತಿಯಿಂದ ಸೋಮವಾರ ತಿರುವನಂತಪುರದ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ವಿನೂತನ ರೀತಿಯಲ್ಲಿ ಚೀರಾಟ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಪೂಂಜಾರ್ ಶಾಸಕ ಪಿಸಿ ಜಾರ್ಜ್ ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ 5 ವರ್ಷಕ್ಕೊಮ್ಮೆ ಕೇರಳವನ್ನು ಆಳುವ LDF ಹಾಗೂ UDF ಸರ್ಕಾರಗಳು ಕಾಸರಗೋಡು ಜಿಲ್ಲೆಯನ್ನು ಅವಗಣಿಸುತ್ತಿದ್ದು ಸರ್ಕಾರಗಳು ಇನ್ನಾದರೂ ಈ ನಿಲುವಿನಿಂದ ಹಿಂದೆ ಸರಿಯಬೇಕು ಎಂದರು. നമുക്ക് 14 ജില്ലയുണ്ട്. ആ 14 ജില്ലയിൽ ഏറ്റവും മാറി മാറി വന്ന 2 മുന്നണികളും ഏറ്റവും അധികം അവഗണിച്ചത് കാസർഗോഡ് ജില്ലയാണ്. ഒളിച്ചു വെച്ചിട്ട് കാര്യമില്ല. അങ്ങനെ അവഗണന മാത്രം പേര് നടക്കുന്ന ഒരു ജില്ലയായി കാസർഗോഡ് മാറിയിരിക്കുക. ഇതിന് മാറ്റം വേണ്ടേ? ഇതിന് മാറ്റത്തിന് ഞാൻ വളരെ വിനയത്തോട് പറയുക, രാഷ്ട്രീയം നോക്കണ്ട. ഇവിടെ കോൺഗ്രസുമില്ല, കമ്മ്യൂണിസ്റ്റുമില്ല, മുസ്ലിം ലീഗുമില്ല, BJPയുമില്ല, അല്ലെങ്കിൽ മറ്റു കക്ഷികളും എല്ലാം ഒറ്റക്കെട്ടായി സമരരംഗത്ത് തന്നെ നിൽക്കണം. അതിൽ നിങ്ങൾ മാറരുത്. ഒരു സംശയം വേണ്ട. വളരെ വിനയത്തോടുകൂടി പറയുന്നു, ഞാൻ കാസർഗോഡ് എത്തും. നിങ്ങൾ സമരം ശക്തമായി നടത്തുന്ന ദിവസം ഞാൻ തന്നെ വരുന്നതാണ്, യാതൊരു സംശയമില്ല. ಕ್ರಿಯಾ ಸಮಿತಿ ಸದಸ್ಯ ಮಾಹಿನ್ ಕೇಳೋಟ್ ಮಾತನಾಡಿ, ರಸ್ತೆಯನ್ನು ದುರಸ್ತಿಗೊಳಿಸದೆ ಹಲವು ವರ್ಷಗಳಾಗಿವೆ, ಇನ್ನಾದರೂ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. മഴയ്ക്ക് മുമ്പായി ഈ റോഡിലൂടെ അറ്റകുറ്റപ്പണി നടത്തണമെന്നാണ് ഞങ്ങൾക്ക് പറയാനുള്ളത്. തീർച്ചയായിട്ടും ഇതിനൊരു ശാശ്വതമായ പരിഹാരമുണ്ടാകണം. കാസർഗോഡിനെ അവഗണിച്ചുകൊണ്ടിരിക്കുകയാണ്. മെഡിക്കൽ കോളേജ് പ്രഖ്യാപിച്ച് വർഷങ്ങൾ കഴിഞ്ഞിട്ടും അതിൻ്റെ ഹോസ്പിറ്റൽ ബ്ലോക്കിൻ്റെ പണി ഇതുവരെ ആരംഭിച്ചിട്ടില്ല. ഇങ്ങനെയുള്ള ഒരുപാട് അവഗണനയാണ് കാസർഗോഡുള്ളത്. ഈ അവഗണന മാറ്റണം. അതിനു വേണ്ടിയാണ് ഈ സെക്രട്ടേറിയറ്റിന് മുമ്പിൽ ഞങ്ങൾ ഈ സമരം ഇവിടെ ഇരിക്കുന്നത്. കരഞ്ഞുകൊണ്ടാണ് ഞങ്ങൾ ഈ സമരം നടത്തുന്നത്. ಪ್ರತಿಭಟನೆಯಲ್ಲಿ ಬಾಲಕೃಷ್ಣ ಶೆಟ್ಟಿ, ಚಂದ್ರಹಾಸ್ ರೈ, ಅನ್ವರ್ ಓಝೋ, ನಾರಾಯಣ್ ಭಟ್, KS ಮೊಹಮ್ಮದ್, SM ಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಅಫ್ಘಾನಿಸ್ತಾನದಲ್ಲಿ ನಡೆದ ಡ್ರೋನ್ ದಾಳಿಗೆ ಐಸಿಸ್ಗೆ ಸೇರಿದ ಕಾಸರಗೋಡ್ನ 2 ಮೃತಪಟ್ಟಿದ್ದಾರೆಂದು ವರದಿಯಾಗಿದೆ. NIA ಈ ಬಗ್ಗೆ ದಾಖಲೆ ಕಲೆ ಹಾಕುತ್ತಿದ್ದು ಹೆಚ್ಚಿನ ಮಾಹಿತಿಗಾಗಿ ವಿದೇಶಾಂಗ ಸಚಿವಾಲಯವನ್ನು ಸಂಪರ್ಕಿಸಿದೆ. ಮೃತರ ಪೈಕಿ ಓರ್ವ ಪಡನ್ನ ನಿವಾಸಿ ಹಫೀಸುದ್ದೀನ್ ಎಂದು ತಿಳಿದು ಬಂದಿದೆ. 2016ರಲ್ಲಿ ರಾಜ್ಯದಿಂದ 17 ಮಂದಿ ಐಸಿಸ್ಗೆ ಸೇರ್ಪಡೆಯಾಗಲು ದೇಶ ಬಿಟ್ಟು ತೆರಳಿದ್ದರು ಎಂದು NIA ಈ ಮೊದಲು ವರದಿ ಮಾಡಿತ್ತು. ಇವರಲ್ಲಿ 11 ಮಂದಿ ಕಾಸರಗೋಡ್ನ ಪಡನ್ನ ನಿವಾಸಿಗಳಾಗಿದ್ದರು. ಈ ಪೈಕಿ 2 ಡ್ರೋನ್ ದಾಳಿಗೆ ಹತರಾಗಿದ್ದಾರೆಂದು ವರದಿಯಾಗಿದೆ. ಪಡನ್ನ ಕಾವುಂದಲ್ನ ಹಫೀಸುದ್ದೀನ್ ಹಾಗೂ ಮತ್ತೋರ್ವ ಯುವಕ ಮೃತನಾಗಿರುವುದಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಮಾಹಿತಿ ಲಭಿಸಿದೆ. ಮತ್ತೋರ್ವನ ಹೆಚ್ಚಿನ ವಿವರಗಳಿಗಾಗಿ ವಿದೇಶಾಂಗ ಸಚಿವಾಲಯ ಪ್ರಯತ್ನ ನಡೆಸುತ್ತಿದೆ. ಹಫೀಸುದ್ದೀನ್ ಬಾಂಬ್ ಆಕ್ರಮಣದಲ್ಲಿ ಸಾವನ್ನಪ್ಪಿರುವ ಸಂದೇಶ ಕಳೆದ ದಿನ ಬೆಳಿಗ್ಗೆ ಆತನ ತಾಯಿ ಹಾಗೂ ಸ್ನೇಹಿತನ ಮೊಬೈಲ್ಗೆ ಟೆಲಿಗ್ರಾಮ್ ಆ್ಯಪ್ ಮೂಲಕ ಸಂದೇಶ ಕಳುಹಿಸಿಕೊಡಲಾಗಿತ್ತು. ಆತನ ಅಂತ್ಯಕ್ರಿಯೆ ಅಲ್ಲಿಯೇ ನೆರವೇರಿಸಲಾಗಿದೆ ಎಂದು ಸಂದೇಶದಲ್ಲಿ ತಿಳಿಸಲಾಗಿದೆ. ಮದೂರು ಶ್ರೀ ಮದನಂತೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಮಹಾರುದ್ರ ಯಾಗ ಲಕ್ಷಾರ್ಚನೆ ನೆರವೇರಿತು. ಬೃಹತ್ತಾಗಿ ನಿರ್ಮಿಸಿದ್ದ ಹೋಮಕುಂಡದಲ್ಲಿ ನಡೆದ ಯಾಗದಲ್ಲಿ ದ್ರವ್ಯಗಳನ್ನು ಹೋಮಿಸಲು 50ಕ್ಕೂ ಅಧಿಕ ಬ್ರಾಹ್ಮಣ ಭಟುಗಳು ಪಾಲ್ಗೊಂಡರು.
ಮದೂರು ಶ್ರೀ ಮದನಂತೇಶ್ವರ ದೇಗುಲದಲ್ಲಿ ಸೋಮವಾರ ಮಹಾರುದ್ರ ಯಾಗ ಲಕ್ಷಾರ್ಚನೆ ಕಾರ್ಯ ಅತ್ಯಂತ ವೈಭವಯುತವಾಗಿ ಜರುಗಿತು. ಕುಂದಾಪುರ, ಉಡುಪಿ ಭಾಗಗಳಿಂದ ಬಂದ 50ಕ್ಕೂ ಅಧಿಕ ಪುರೋಹಿತರು ಯಾಗದಲ್ಲಿ ಪಾಲ್ಗೊಂಡರು. ಅಪರಾಹ್ನ 12 ಗಂಟೆಗೆ ಪೂರ್ಣಾಹುತಿ ನಡೆಯಿತು. ಮಹಾಪೂಜೆಯ ಬಳಿಕ ದೇಗುಲದ ತೆಂಕು ಭಾಗದಲ್ಲಿ ಏರ್ಪಡಿಸಲಾಗಿದ್ದ ಬೃಹತ್ ಚಪ್ಪರದ ಅಡಿಯಲ್ಲಿ ಅನ್ನ ಸಂತರ್ಪಣೆ ನೆರವೇರಿತು. ಸಂಜೆ ಕ್ಷೇತ್ರಕ್ಕೆ ಆಗಮಿಸಿದ ಕೊಂಡೆಯೂರು ಯೋಗಾನಂದ ಸರಸ್ವತಿ ಶ್ರೀಗಳಿಗೆ ಭರ್ಜರಿಯಾದ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ತರುವಾಯ ನಡೆದ ಧಾರ್ಮಿಕ ಸಭೆಯಲ್ಲಿ ಹಲವು ಪ್ರಮುಖರು ಪಾಲ್ಗೊಂಡರು. ಕಾರ್ಯಕ್ರಮದ ಅಂಗವಾಗಿ ಕಳೆದ ದಿನ ಮದೂರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಎಡನೀರಿನ ಶ್ರೀ ಕೇಶವಾನಂದ ಭಾರತಿ ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಆಯೋಜನಾ ಸಮಿತಿ ಪದಾಧಿಕಾರಿಗಳು ಸಹಿತ ಭಕ್ತರ ಅನೇಕರು ಪಾಲ್ಗೊಂಡರು. ಮೂರು ದಿನಗಳಾಗಿ ನಡೆಯುವ ವಿಶೇಷ ವೈದಿಕ ಕಾರ್ಯಕ್ರಮದ ನಿಮಿತ್ತ ವಿವಿಧ ದಿನಗಳಲ್ಲಾಗಿ ವಿಶೇಷ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಎಲ್ಲ ದಿನಗಳಲ್ಲೂ ನಡೆಯುತ್ತಿದೆ. ಕಾಸರಗೋಡು ಮ್ಯಾಜಿಸ್ಟ್ರೇಟ್ ಆಗಿದ್ದ ವಿ.ಕೆ. ಉನ್ನಿಕೃಷ್ಣನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಸರಗೋಡು ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರ ಹೇಳಿಕೆ ದಾಖಲಿಸಲು ತನಿಖಾ ತಂಡಕ್ಕೆ ರಾಜ್ಯ ಹೈಕೋರ್ಟ್ ಅನುಮತಿ ನೀಡಿದೆ. ಉನ್ನಿಕೃಷ್ಣನ್ ರವರು ಸುಳ್ಯಕ್ಕೆ ಪ್ರವಾಸ ತೆರಳುವ ಮೊದಲು ಅನುಮತಿ ಪಡೆದಿದ್ದರೆ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಯಲು ತನಿಖಾ ತಂಡ ಅರ್ಜಿ ಸಲ್ಲಿಸಿ ಸಮ್ಮತಿ ಪಡೆದಿದೆ. ಮೂಲತಃ ತ್ರಿಶೂರ್ ನಿವಾಸಿಯಾಗಿರುವ ವಿ.ಕೆ. ಉನ್ನಿಕೃಷ್ಣನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರ ಹೇಳಿಕೆ ಪಡೆಯಲು ತನಿಖಾ ತಂಡ ಹೈಕೋರ್ಟಿಗೆ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ ನ್ಯಾಯಾಲಯವು ಹೇಳಿಕೆ ಪಡೆಯಲು ಗ್ರೀನ್ ಸಿಗ್ನಲ್ ನೀಡಿದೆ. ಮ್ಯಾಜಿಸ್ಟ್ರೇಟ್ ಉನ್ನಿಕೃಷ್ಣನ್ ಸುಳ್ಯಕ್ಕೆ ಪ್ರವಾಸ ಹೋಗುವ ಮೊದಲು ಅದಕ್ಕೆ ಮುಂಗಡ ಅನುಮತಿ ಪಡೆದಿದ್ದರೆ ಹಾಗೂ ಅವರ ಕುರಿತಾದ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರ ಹೇಳಿಕೆ ದಾಖಲಿಸಬೇಕಾಗಿದೆ ಎಂದು ಅದಕ್ಕೆ ಅನುಮತಿ ನೀಡಬೇಕೆಂದು ಕೋರಿ ಸಿಐ ಬಾಬು ಪೆರಿಂಗೋತ್ ಕೆಲವು ದಿನಗಳ ಹಿಂದೆ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದರು. ಅದನ್ನು ಪರಿಶೀಲಿಸಿದ ನ್ಯಾಯಾಲಯವು ಇದಕ್ಕೀಗ ಅನುಮತಿಯನ್ನು ನೀಡಿದೆ. ಇದರಂತೆ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಿಗೆ ಸೂಕ್ತವೆನಿಸುವ ಸಮಯದಲ್ಲಿ ಅವರ ಹೇಳಿಕೆ ದಾಖಲಿಸಲಾಗುವುದೆಂದು ತನಿಖಾ ತಂಡ ತಿಳಿಸಿದೆ. ಮ್ಯಾಜಿಸ್ಟ್ರೇಟ್ ಉನ್ನಿಕೃಷ್ಣನ್ ರವರು ಕಳೆದ ನವೆಂಬರ್ 9ರಂದು ಬೆಳಗ್ಗೆ ವಿದ್ಯಾನಗರದಲ್ಲಿರುವ ಮ್ಯಾಜಿಸ್ಟ್ರೇಟ್ ಕ್ವಾರ್ಟರ್ಸ್ನೊಳಗೆ ನೇಣು ಬಿಗಿದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಘಟನೆ ನಡೆಯುವ ಕೆಲವು ದಿನಗಳ ಹಿಂದೆ ಇವರು ಕೆಲವು ವಕೀಲರೊಂದಿಗೆ ಸುಳ್ಯಕ್ಕೆ ಪ್ರವಾಸಕ್ಕೆ ಹೋಗಿದ್ದರು. ಅಲ್ಲಿಂದ ಹಿಂತಿರುಗುವ ವೇಳೆ ಸುಳ್ಯದಲ್ಲಿ ಉಂಟಾದ ಅಹಿತಕರ ಘಟನೆಗೆ ಸಂಬಂಧಿಸಿ ಸುಳ್ಯ ಪೊಲೀಸರು ಉನ್ನಿಕೃಷ್ಣನ್ ರವರನ್ನು ಠಾಣೆಗೊಯ್ದು ದೌರ್ಜನ್ಯ ಎಸಗಿದ್ದರೆಂದು ಆರೋಪಿಸಲಾಗಿತ್ತು. ಮಾತ್ರವಲ್ಲದೆ ಅಲ್ಲಿನ ಪೊಲೀಸರು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದರು. ಅಲ್ಲಿಂದ ಕಾಸರಗೋಡಿಗೆ ಹಿಂತಿರುಗಿದ ಉನ್ನಿಕೃಷ್ಣನ್ ರವರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ತನ್ನ ಮೇಲೆ ಸುಳ್ಯ ಪೊಲೀಸರು ಕ್ರೂರವಾದ ರೀತಿಯಲ್ಲಿ ದೌರ್ಜನ್ಯ ಎಸಗಿದ್ದರೆಂದು ಆರೋಪಿಸಿ ಅವರು ಕಾಸರಗೋಡು ಸಿಐ ಅವರಿಗೆ ದೂರನ್ನು ಕೂಡ ನೀಡಿದ್ದರು. ಆಸ್ಪತ್ರೆಯಿಂದ ಬಿಡುಗಡೆಗೊಂಡ ವಿದ್ಯಾನಗರದಲ್ಲಿರುವ ಕ್ವಾರ್ಟರ್ಸ್ಗೆ ಹಿಂತಿರುಗಿದ್ದ ಉನ್ನಿಕೃಷ್ಣನ್ ರವರು ನವೆಂಬರ್ 9ರಂದು ಬೆಳಿಗ್ಗೆ ಕ್ವಾರ್ಟರ್ಸ್ನೊಳಗೆ ನೇಣು ಬಿಗಿದು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಇದೀಗ ಪ್ರಕರಣದ ಕುರಿತು ತನಿಖೆಯನ್ನು ತನಿಖಾಧಿಕಾರಿಗಳು ಮುಂದುವರೆಸಿದ್ದಾರೆ. ಕಾಸರಗೋಡು ಸರ್ಕಾರಿ ಕಾಲೇಜಿನ 60ನೇ ವರ್ಷಾಚರಣೆ ಪ್ರಯುಕ್ತ ಸೋಮವಾರ ಪ್ರಚಾರ ಮೆರವಣಿಗೆ ನಡೆಯಿತು. ಅಪರಾಹ್ನ 3 ಗಂಟೆಗೆ ಕಾಲೇಜಿನಿಂದ ನಗರದ ಹೊಸ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ಸಾಗಿತು. ವಿದ್ಯಾರ್ಥಿಗಳ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡು ಸರ್ಕಾರಿ ಕಾಲೇಜಿನ 60ನೇ ವರ್ಷಾಚರಣೆ ಅಂಗವಾಗಿ ಪ್ರಚಾರ ಮೆರವಣಿಗೆ ನಡೆಯಿತು. ಕಾಲೇಜಿನ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸರ್ಕಾರಿ ಕಾಲೇಜಿನಿಂದ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ಸಾಗಿತು.
ಕಾಲೇಜಿನ ಯೂನಿಯನ್ ಚೇರ್ಮನ್ ಕಾರ್ಯದರ್ಶಿಗಳು ಸಹಿತ ವಿದ್ಯಾರ್ಥಿ ಪ್ರತಿನಿಧಿಗಳು ಮೆರವಣಿಗೆಗೆ ನೇತೃತ್ವ ನೀಡಿದರು. ಹಲವಾರು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಕೇರಳ NGO ಅಸೋಸಿಯೇಷನ್ ವತಿಯಿಂದ ಶಿಬಿರ ನಡೆಯಿತು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣ ಬಳಿಯ ಸ್ಪೀಡ್ವೇ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕೇರಳ NGO ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣ ಬಳಿ ಇರುವ ಸ್ಪೀಡ್ವೇ ಸಭಾಂಗಣದಲ್ಲಿ ಕಾರ್ಯಕ್ರಮ നടಯಿತು. ಶಿಬಿರವನ್ನು ಕಾಂಗ್ರೆಸ್ ജില്ലാ പ്രധാന ಕಾರ್ಯದರ್ശി കേശവപ്രസാദ് നാണിത്ലു ഉദ്ഘാടിಸಿ മാതനാടിದರು. നമ്മുടെ അംഗങ്ങൾക്ക് പരമാവധി സഹായിക്കുവാനും അവരുടെ ആവശ്യങ്ങൾ നേടിയെടുക്കാനും ഇന്നുവരെ നടന്നു വന്നിട്ടുള്ള കാലങ്ങളിൽ നമുക്ക് സാധിച്ചിട്ടുണ്ടെന്ന് പറയാൻ അഭിമാനപൂർവ്വം നമുക്ക് പറയാൻ സാധിക്കും. ഇന്ന് കാലം മാറിയിരിക്കുന്നു. പഴയ കാലമല്ല, ഇന്ന് ಹೈಟೆಕ್ ಯುಗം എന്ന് പറഞ്ഞാലും തെറ്റില്ല. ಉದ್ಘಾಟನಾ ಕಾರ್ಯದ ಬಳಿಕ ಸಂಘಟನೆಯ ಇತಿಹಾಸ ಎಂಬ ಶೀರ್ಷಿಕೆಯಲ್ಲಿ PV ರಮೇಶ್ ರವರಿಂದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಯಿತು. ಸಂಘಟನೆಯ ಆಯವ್ಯಯದ ಲೆಕ್ಕಾಚಾರದ ವರದಿಯನ್ನು AV ರಾಜಗೋಪಾಲ್ ಹಾಗೂ V ದಾಮೋದರ ಮಂಡಿಸಿದರು. ಹಲವಾರು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಜೇಶ್ವರದ ತೂಮಿನಾಡು ಅರಬ್ ರೈಡರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ನೇತೃತ್ವದಲ್ಲಿ ನಡೆದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಮುಕ್ತಾಯಗೊಂಡಿತು. ಪಂದ್ಯಾವಳಿಯಲ್ಲಿ ಕುಂಜತ್ತೂರಿನ ಶ್ರೀ ಅರಸು ಮಜಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ತೂಮಿನಾಡು ಅರಬ್ ರೈಡರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ 2ನೇ ವರ್ಷಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಅರಬ್ ನೈಟ್ ಟ್ರಾಫಿ 2017 ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟ ಭಾರೀ ವಿಜೃಂಭಣೆಯಿಂದ ಮುಕ್ತಾಯಗೊಂಡಿತು. ಅಬ್ದುಲ್ ರೆಹಮಾನ್ ಉದ್ಯಾವರ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಸರಗೋಡು ಜಿಲ್ಲಾ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ ಅವರು ಉದ್ಘಾಟಿಸಿದರು. ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರ ಇರಬಹುದು, ಸಾವಿರ ಜಮಾತ್ ಇರಬಹುದು, ಇಡೀ ಭಾರತ ದೇಶಕ್ಕೆ ಸೌಹಾರ್ದತೆಯ ಸಂದೇಶವನ್ನು ಕೊಡುವಂತಹ ಅತ್ಯಂತ ಪುಣ್ಯವಾದಂತಹ ನೆಲವಾಗಿದೆ ನಮ್ಮ ಈ ಮಂಜೇಶ್ವರ ಪ್ರದೇಶ ಎಂಬುದರಲ್ಲಿ ಎರಡು ಮಾತಿಲ್ಲ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ DYFI ಮಂಜೇಶ್ವರ ಬ್ಲಾಕ್ ಕಾರ್ಯದರ್ಶಿ ಸಾದಿಕ್ ಚೆರುಗೋಳಿ ಕ್ಲಬ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರಿಗೆ ಧ್ವಜವನ್ನು ಈ ಸಂದರ್ಭದಲ್ಲಿ ಹಸ್ತಾಂತರಿಸಿದರು. ಸಭಾ ಕಾರ್ಯಕ್ರಮವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಶಿಕ್ಷಣ ಹಾಗೂ ಆರೋಗ್ಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುಸ್ತಫಾ ಉದ್ಯಾವರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹರಿಶ್ಚಂದ್ರ ಮಂಜೇಶ್ವರ, KM ಅಬ್ದುಲ್ ಖಾದರ್, ರಘು ಶೆಟ್ಟಿ, ಅಶ್ರಫ್ ಕುಂಜತೂರು, ವಿಶ್ವನಾಥ್ ಶೆಟ್ಟಿ, ಇಸ್ಮಾಯಿಲ್, ವಿಶ್ನೇಶ್ ಗಂಗಾಧರ, ಅನಿತಾ ಟೀಚರ್, ಅಕ್ಬರ್ ಕುಂಜತೂರು, ವಿಶ್ವನಾಥ್ ತೊಕ್ಕೋಟು, ಹಂಸ ಕುಂಜತೂರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಸಮಾಜ ಸೇವೆ, ಶಿಕ್ಷಣ, ಕ್ರೀಡೆ ಹಾಗೂ ಮಾಧ್ಯಮ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿಗಳಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಬಳಿಕ ನಡೆದ ಪಂದ್ಯಾವಳಿಯಲ್ಲಿ ಕೇರಳ ಕರ್ನಾಟಕ ತಂಡಗಳ ಆಟಗಾರರು ಸೇರಿದಂತೆ ಸುಮಾರು 28 ಬಲಿಷ್ಠ ತಂಡಗಳು ಭಾಗವಹಿಸಿದ್ದವು. ಅಂತಿಮವಾಗಿ ಕುಂಜತೂರಿನ ಶ್ರೀ ಅರಸು ಮಜಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಕುಂಜತೂರಿನ ಶಿವಶಕ್ತಿ ತಂಡವು ರನ್ನರ್ಸ್ ಅಪ್ಗೆ ತೃಪ್ತಿಪಟ್ಟುಕೊಂಡಿತು. ತರುವಾಯ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಕೃಷ್ಣ ಶಿವಕೃಪಾ, ಮುಸ್ತಫಾ ಉದ್ಯಾವರ, ವಿಶ್ನೇಶ್, ವಿಶ್ವನಾಥ್ ಶೆಟ್ಟಿ ಮೊದಲಾದವರು ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. ನೌಮಾನ್ ಕುಂಜತೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಾದಿಕ್ ತಂಗಳ್ ಸ್ವಾಗತ ಕಾರ್ಯವನ್ನು ನಿರ್ವಹಿಸಿದರೆ ಅಶ್ರಫ್ ಕುಂಜತೂರು ಧನ್ಯವಾದ ಅರ್ಪಿಸಿದರು. ಕಾಮಗಾರಿ ವಲಯದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲು ಮಾರ್ಚ್ 2ರಂದು ಲೆನ್ಸ್ಫೆಡ್ ವತಿಯಿಂದ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಬಳಿ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಆಯೋಜಕರು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ಕ್ರಮದಿಂದಾಗಿ ಕಾಮಗಾರಿ ವಲಯದಲ್ಲಿ ಭಾರೀ ಸಂಕಷ್ಟ ಎದುರಾಗಿದೆ. ಈ ಸಮಸ್ಯೆಗಳನ್ನು ಚರ್ಚಿಸಲು ಮುಂದಿನ ಮಾರ್ಚ್ 2ರಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ലെൻസ്ഫെഡ് കാസർഗോഡ് ജില്ലാ സമിതി വതിಯಿಂದ ಕಾರ್ಯಕ್ರಮ ನಡೆಯಲಿದೆ ಎಂದು പദാധികാരികൾ ತಿಳಿಸಿದರು. ഇങ്ങനെ വിവിധങ്ങളായ പ്രശ്നങ്ങൾ നിർമ്മാണ മേഖലയെ നേരിട്ടുകൊണ്ടിരിക്കുന്ന സമയത്താണ് കൂനിന്മേൽ കുരു എന്ന പോലെ തന്നെ എന്ന് പറയാം, കേന്ദ്ര സർക്കാരിൻ്റെ ജനങ്ങളുടെ മേൽ അടിച്ചേൽപ്പിച്ച നോട്ട് നിരോധനം നിലവിൽ വന്നത്. ഇത് അങ്ങേറ്റം പ്രതിസന്ധിയിലായിരുന്ന നിർമ്മാണ മേഖലയെ സ്തംഭനാവസ്ഥയിലേക്ക് എത്തിച്ചു എന്നുള്ളതാണ് ഈ നോട്ട് നിരോധനം കൊണ്ടുണ്ടായ നിർമ്മാണ മേഖലയിൽ ഉണ്ടായിട്ടുള്ള ഒരു സംഭവ വികാസം. ഈ മേഖലയിൽ സമാന ചിന്താഗതിക്കാരായ മറ്റ് സംഘടനകൾ, നിർമ്മാണ മേഖലയിൽ വർക്ക് ചെയ്യുന്ന മറ്റ് സംഘടനകളെയും തൊഴിലാളി സംഘടനകൾ അടക്കമുള്ള സംഘടനകളെ ഏകോപിപ്പിച്ചുകൊണ്ട് മുൻപോട്ടുള്ള പരിപാടികൾ ഞങ്ങൾ ആസൂത്രണം ചെയ്യുന്നത്. അതിൻ്റെ ആദ്യ പടി എന്ന നിലയിൽ മാർച്ച് 2-ാം തീയതി വ്യാഴാഴ്ച ഒരു സംവാദം ഞങ്ങൾ ഇവിടെ വെച്ച് ഈ ടൗൺ ബാങ്കിൻ്റെ ഹാളിൽ വെച്ച് പ്ലാൻ ചെയ്തിട്ടുണ്ട്. ಸಂವಾದ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ ಗುತ್ತಿಗೆದಾರರನ್ನು ಪಾಲ್ಗೊಳ್ಳಿಸುವುದಾಗಿ ಹೇಳಿದರು. ಕಾಸರಗೋಡ್ನಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ KA ಸಾಲಿ, VV ಗೋಪಾಲ್, PK ವಿಜಯನ್, CS ವಿನೋದ್ ಕುಮಾರ್, ಸಜಿ ಮ್ಯಾಥ್ಯೂ, AC ಜೋಶಿ, P ರಾಜನ್, A ದಿವಾಕರನ್ ಮೊದಲಾದವರು ಪಾಲ್ಗೊಂಡರು. ಖಾಜಿ TKM ಬಾಬಾ ಉಸ್ತಾದ್ ಇಸ್ಲಾಮಿಕ್ ಅಕಾಡೆಮಿಯ ಶಂಕುಸ್ಥಾಪನೆ ಮಾರ್ಚ್ 2ರಂದು ನಡೆಯಲಿದೆ. ಹೈದರಾಲಿ ಶಿಹಾಬ್ ತಂಗಳ್ ಚಾಲನೆ ನೀಡಲಿರುವರೆಂದು ಸಂಬಂಧಿತರು ಕಾಸರಗೋಡ್ನಲ್ಲಿ
ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕಾಜಿ ಟಿಎಂಕೆ ಬಾವಾ ಉಸ್ತಾದ್ ಇಸ್ಲಾಮಿಕ್ ಅಕಾಡೆಮಿಯ ಶಂಕುಸ್ಥಾಪನೆ ಕಾರ್ಯ ಮಾರ್ಚ್ 2ರಂದು ಪುತ್ತಿಗೆಯ ಕಳತ್ತೂರಿನಲ್ಲಿ ಜರುಗಲಿದೆ. ಪಾಣಕಾಡ್ನ ಹೈದರಾಲಿ ಶಿಹಾಬ್ ತಂಗಳ್ ಅಕಾಡೆಮಿಯ ಶಂಕುಸ್ಥಾಪನೆ ಕಾರ್ಯವನ್ನು ನೆರವೇರಿಸಲಿದ್ದಾರೆ. ಆಲಿಕುಟಿ ಮುಸ್ಲಿಯಾರ್ ರವರು ಅಧ್ಯಕ್ಷತೆ ವಹಿಸಲಿರುವರು ಎಂದು പദാധികാരികൾ ತಿಳಿಸಿದರು. കാസി ടികെഎം ബാവ ഉസ്താദ് ഇസ്ലാമിക് അക്കാദമി എന്ന പേരിൽ ഒരു വിദ്യാഭ്യാസ സമുച്ചയം ആണ് അവിടെ ഉദ്ദേശിക്കുന്നത്. അതിൻ്റെ ശിലാസ്ഥാപന കർമ്മം മാർച്ച് 2-ാം തീയതി വ്യാഴാഴ്ച രാവിലെ 10 മണിക്ക് ബഹുമാനപ്പെട്ട പാണക്കാട് സയ്യിദ് ഹൈദരലി ശിഹാബ് തങ്ങൾ നിർവഹിക്കും. അതുപോലെ ബഹുമാനപ്പെട്ട ആലിക്കുട്ടി ഉസ്താദിൻ്റെ അധ്യക്ഷതയിൽ മഹാന്മാരായ പല പണ്ഡിതന്മാരും നേതാക്കളും പ്രഗത്ഭരായ സാദാത്യങ്ങൾ, ആലിമീങ്ങൾ, മത, രാഷ്ട്രീയ, സാമൂഹിക, സാംസ്കാരിക നേതാക്കളൊക്കെ സംബന്ധിക്കുന്ന ഒരു വലിയ പരിപാടിയാണ്. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಮೊಹಮ್ಮದ್ ಶಮೀಮ್ ತಂಗಳ್ ಕುಂಬೋಳ್, ಕೆಎಂ ಅಬ್ಬಾಸ್ ಫೈಜಿ ಪುತ್ತಿಗೆ, ಸಿರಾಜುದ್ದೀನ್ ಫೈಜಿ ಚೇರಾಲ್, ಶಾಫಿ ಹಾಜಿ ಅರೋಳಿ, ಎಂ ಅಬ್ದುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಅಂಗಡಿಯ ಫ್ಲೆಕ್ಸ್ ಬೋರ್ಡ್ ಸಹಿತ ಸಾಮಗ್ರಿಗಳನ್ನು ಹಾನಿಗೈದ ಘಟನೆ ಮಂಜೇಶ್ವರದ ಕಣ್ಣುತೀರ್ಥದಲ್ಲಿ ಕಳೆದ ದಿನ ವರದಿಯಾಗಿದೆ. ಸ್ಥಳೀಯ ಇಬ್ರಾಹಿಂ ಎಂಬವರ ಅಂಗಡಿಯ ಮುಂಭಾಗದಲ್ಲಿ ಕಿಡಿಗೇಡಿಗಳು ಫ್ಲೆಕ್ಸ್ ಬೋರ್ಡ್ ಹರಿದು ದಾಂಧಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಮಂಜೇಶ್ವರದ ಕಣ್ವತೀರ್ಥ ರೈಲ್ವೆ ಗೇಟ್ನ ಬಳಿ ಇಬ್ರಾಹಿಂ ಎಂಬವರ ಅಂಗಡಿ ಕಾರ್ಯಾಚರಿಸುತ್ತಿದೆ. ಕಳೆದ ದಿನ ರಾತ್ರಿ 2 ಬೈಕ್ಗಳಾಗಿ ಬಂದ 4 ಮಂದಿಯ ತಂಡ ಅಂಗಡಿಯ ಫ್ಲೆಕ್ಸ್ ಬೋರ್ಡ್ ಅನ್ನು ಹರಿದು ಹಾಕಿದ್ದು ಬಲ್ಬುಗಳನ್ನು ಹುಡಿಗೈದಿದ್ದಾರೆಂದು ದೂರು ಉಂಟಾಗಿದೆ. ಈ ಸಂಬಂಧ ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. രാത്രി പോകുമ്പോൾ എന്തില്ലാന്ന് രാവിലെ വന്നപ്പോൾ ബോർഡൊക്കെ കയറിയിട്ടുണ്ട്. പിന്നെ ഇതിൻ്റെ ബോർഡൊക്കെ അയച്ചിട്ടുണ്ട്. പിന്നെ നമ്മുടെ പച്ചക്കറി വെക്കുന്ന ടേബിളിനെ കൊണ്ടുപോയി അപ്പത്ത് കടഞ്ഞിട്ടുണ്ട്. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೆರ್ಕಳ ಕಲ್ಲಡ್ಕ ರಸ್ತೆಯ ಶೋಚನೀಯ ಅವಸ್ಥೆ ಖಂಡಿಸಿ ಜನಪರ ಕ್ರಿಯಾ ಸಮಿತಿ ವತಿಯಿಂದ ತಿರುವನಂತಪುರದ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ವಿನೂತನ ರೀತಿಯಲ್ಲಿ ನಡೆಯಿತು ಚೀರಾಟ ಪ್ರತಿಭಟನೆ. ಶಾಸಕ ಪಿಸಿ ಜಾರ್ಜ್ ಉದ್ಘಾಟನೆ. ಅಫ್ಘಾನಿಸ್ತಾನದಲ್ಲಿ ನಡೆದ ಡ್ರೋನ್ ದಾಳಿಗೆ ಐಸಿಸ್ಗೆ ಸೇರಿದ ಕಾಸರಗೋಡ್ನ 2 ಬಲಿ. ಎನ್ಐಎಯಿಂದ ನಡೆಯುತ್ತಿದೆ ತನಿಖೆ. ಮದೂರು ಶ್ರೀ ಮದನಂತೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ನಡೆಯಿತು ಮಹಾರುದ್ರ ಯಾಗ ಲಕ್ಷಾರ್ಚನೆ ಕಾರ್ಯ. ಸಹಸ್ರಾರು ಭಕ್ತರು ಭಾಗಿ. ಮ್ಯಾಜಿಸ್ಟ್ರೇಟ್ ವಿಕೆ ಉನ್ನಿಕೃಷ್ಣನ್ ಆತ್ಮಹತ್ಯಾ ಪ್ರಕರಣ. ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರಿಂದ ಹೇಳಿಕೆ ದಾಖಲಿಸಲು ತನಿಖಾ ತಂಡಕ್ಕೆ ಒಪ್ಪಿಗೆ ನೀಡಿದ ಹೈಕೋರ್ಟ್. ಕಾಸರಗೋಡು ಸರ್ಕಾರಿ ಕಾಲೇಜಿಗೆ 60ರ ಸಂಭ್ರಮ. ವಿದ್ಯಾರ್ಥಿಗಳಿಂದ ಸೋಮವಾರ ನಡೆಯಿತು ಹರ್ಷೋಲ್ಲಾಸ ಮೆರವಣಿಗೆ. ಕೇರಳ ಎನ್ಜಿಒ ಅಸೋಸಿಯೇಷನ್ ವತಿಯಿಂದ ನಡೆಯಿತು ಶಿಬಿರ. ಮಂಜೇಶ್ವರ ತೂಮಿನಾಡು ಅರಬ್ ರೈಡರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೇತೃತ್ವದಲ್ಲಿ ನಡೆದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಮುಕ್ತಾಯ. ಕುಂಜತ್ತೂರಿನ ಅರಸು ಮಜಲ್ ತಂಡ ಚಾಂಪಿಯನ್. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.